ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಒಂದು 9ನೇ ತರಗತಿಯ ಬೆಳಗಿನ ಶುಭೋದಯಗಳು. ನಾವು ಈ ಹಿಂದೆ 9ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ನೈಸರ್ಗಿಕ ಸಂಪನ್ಮೂಲಗಳು ಅಂತ, ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಅದರಲ್ಲಿ ಎರಡರವೆ, ಪ್ರಾಕೃತಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ. ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿಯೂ ಕೂಡ ಇದೆ, ಜಲ ಸಂಪನ್ಮೂಲ ಇದೆ, ವಾಯು ಸಂಪನ್ಮೂಲ ಇದೆ. ಈ ಎಲ್ಲವನ್ನು ನಾವು ಈ ದಿನ ತಿಳಿದಿರ್ತೇವೆ. ಹಾಗೆ ಈಗ ಈ ದಿನ ಪ್ರಸ್ತುತ ಒಂದು ತರಗತಿಗೆ ಸಂಬಂಧಿಸಿದಂತೆ ಭಾರತದ ಮಾನವ ಸಂಪನ್ಮೂಲಗಳು ಎಂಬ ಅಧ್ಯಾಯದಲ್ಲಿ ಪ್ರಮುಖ ವಿಚಾರಗಳನ್ನು ಸಂಪನ್ಮೂಲವಾಗಿ ಜನರು ಮತ್ತು ಭಾರತದ ಜನಸಂಖ್ಯೆಯ ಬೆಳವಣಿಗೆ, ಜನಸಂಖ್ಯೆಯ ಲಕ್ಷಣಗಳು ಹಾಗೂ ಜನಸಂಖ್ಯೆ ಯಾವ ರೀತಿ ಏರ್ತಾ ಇದೆ, ಅದು ಏರ್ಲಿಕ್ಕೆ ಅನೇಕ ಕಾರಣಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದರಿಂದ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಈ ಜನಸಂಖ್ಯಾ ಸ್ಫೋಟದಿಂದ ಇವತ್ತು ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಂತೆ ಮನುಷ್ಯನು ಕೂಡ ಒಂದು ಸಂಪನ್ಮೂಲ ಇದ್ದ ಹಾಗೆ. ಯಾಕೆ ಅಂತಂದ್ರೆ ಇವತ್ತು ಜನಸಂಖ್ಯೆ ಅಥವಾ ಜನ ಇಲ್ಲದೆ ಏನು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಈಗ ಒಂದು ರಾಜ್ಯ ಅಂತಂದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಅಥವಾ ಒಂದು ಗೊತ್ತಾದ ಭೂಮಿಯ ವ್ಯಾಪ್ತಿಯೊಳಗಡೆ ವಾಸಿಸುವ ಜನರ ಸಮೂಹವನ್ನು ನಾವೇಂತಕ್ಕಂಥ ಜನಸಂಖ್ಯೆ ಅಂತ ಕರೆದು. ಇಲ್ಲಿ ಜನಸಂಖ್ಯೆ ಸಮಸ್ಯೆಯಂತೆ ನೈಸರ್ಗಿಕ ಸಂಪನ್ಮೂಲಗಳು ಹೆಂಗೆ ನಮ್ಮ ಪ್ರಕೃತಿಯ ಕೊಡುಗೆಯಾಗಿದೆಯೋ ಅದೇ ರೀತಿ ಈ ಜನಸಂಖ್ಯೆಯೂ ಕೂಡ ದೇಶದ ಆಸ್ತಿ ಇದ್ದಂತೆ. ಒಂದು ದೇಶದಲ್ಲಿ ವಾಸಿಸುತ್ತಿರುವ ಒಟ್ಟಾರೆ ಜನರ ಸಂಖ್ಯೆಯನ್ನು ನಾವು ಜನಸಂಖ್ಯೆ ಅಂತೇಳಿ ಗುರುತಿಸಿದಾಗ ಅವರಲ್ಲಿ ನಾನಾ ರೀತಿಯ ಜನರು ಕಂಡು ಬರ್ತಾರೆ. ಮಕ್ಕಳು ಕಂಡು ಬರ್ತಾರೆ, ಯುವಕರು ಕಂಡು ಬರ್ತಾರೆ, ವಯಸ್ಕರು ಕಂಡು ಬರ್ತಾರೆ, ವೃದ್ಧರು ಕಂಡು ಬರ್ತಾರೆ. ಇದರಲ್ಲಿ ಹೀಗೆ ವಿವಿಧ ವಯೋಮಾನದ ವಯಸ್ಸಿಗನುಗುಣವಾಗಿ ಈ ನಾಗರಿಕರನ್ನು ಅಥವಾ ಜನರನ್ನು ಗುರುತಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಈ ಒಂದು ಸಮಾಜದಲ್ಲಿ ಕಂಡು ಬರ್ತಕ್ಕಂಥ. ಹಾಗಾಗಿ ಇಲ್ಲಿ ನೋಡಿ, 14ರಿಂದ 18ರವರೆಗೆ ಅಂದ್ರೆ ಜೀರೋ ಅಂದ್ರೆ 1ನೇ ವಯಸ್ಸಿನಿಂದ 18ನೇ ವಯಸ್ಸಿನವರೆಗೂ ನಾವು ಮಕ್ಕಳ ಅಂತಲೇ ಕರೆಯೋರು. ಅವ್ರನ್ನ ನೋಡಿ 14 ವರ್ಷ ವಯಸ್ಸೊಳಗಿನ ಮಕ್ಕಳು ಅಂತೇಳಿ ಕರಿತೀವಿ. 15 ವರ್ಷದ ಮೇಲ್ಪಟ್ಟು ಮತ್ತು 60 ವರ್ಷದ ಒಳಗಿನವರನ್ನು ವಯಸ್ಕರು ಅಂತೇಳಿ ಗುರುತಿಸ್ತೀವಿ. 60 ವರ್ಷದ ಮೇಲ್ಪಟ್ಟವರನ್ನು ನಿಮಗೆಲ್ಲ ಗೊತ್ತಿದೆ, ಅವರನ್ನು ನಾವು ಹಿರಿಯ ನಾಗರಿಕರು ಅಂತ ಹೇಳ್ತೀವಿ. ನೋಡಿ, ಮಕ್ಕಳು, ವಯಸ್ಕರು ಮತ್ತು ಹಿರಿಯ ನಾಗರಿಕರು. ಮಕ್ಕಳು, ವಯಸ್ಕರು, ಹಿರಿಯ ನಾಗರಿಕರು. ವಯೋಮಾನ ಇವ್ರನ್ನ ನೋಡಿ 0 to 14 ಅಂತಂದ್ವಿ, ಇವ್ರನ್ನ 15 to 60 ಅಂತಂದ್ವಿ. ಇಲ್ಲಿ 60 and above ಬಂದಾಗ ಹಿರಿಯ ನಾಗರಿಕರು ಅಂತ ಹೇಳಿ ಕರ್ತೀವಿ. ಹೀಗೆ ವಯಸ್ಕರು ಇಲ್ಲಿ ದುಡಿಯಲಿಕ್ಕೆ ಸಮರ್ಥರಾಗಿರ್ತಾರೆ. ಇವ್ರನ್ನ ದುಡಿಯುವ ವರ್ಗ ಅಥವಾ ದುಡಿಯುವ ಜನರು ಅಂತೇಳಿ ಕರಿತೀವಿ. ಹಾಗಾಗಿ ಈ ದುಡಿಯುವ ವರ್ಗದ ಜನರು ದೇಶದ ಸಂಪತ್ತು ಇದ್ದ ಹಾಗೆ, ದೇಶದ ಸಂಪತ್ತು ಇದ್ದ ಹಾಗೆ. ಪ್ರಸ್ತುತ ದೇಶದಲ್ಲಿ, ಅದರಲ್ಲಿ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ ಈ ಜನರ ಉತ್ಪಾದನಾ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯ, ಈಗ ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ರೀತಿಯ ಜ್ಞಾನ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಲ್ಲಿ ಕರಕುಶಲ ಕೌಶಲ್ಯ ಚೆನ್ನಾಗಿರ್ತದೆ, ಕೆಲವರಲ್ಲಿ ಏನೋ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂಥ, ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗಿರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಉತ್ಪಾದನಾ ಸಾಮರ್ಥ್ಯ, ಜ್ಞಾನ, ಕೌಶಲ್ಯ ಇದು ಒಬ್ಬರಿಂದ ಒಬ್ಬರಿಗೆ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಈ ಎಲ್ಲ ಉತ್ಪಾದನಾ ಸಾಮರ್ಥ್ಯ, ಜ್ಞಾನ, ಕೌಶಲ್ಯವನ್ನು ಹೊಂದಿರತಕ್ಕಂತಹ ದುಡಿಯುವ ವರ್ಗವನ್ನು ನಾವೆಂತ ಕರೆದ್ವಿ ಮಾನವ ಸಂಪನ್ಮೂಲ ಅಂತ. ಅಂತಹ ವರ್ಗದಲ್ಲಿ ಬರ್ತಾರೆ 15ರಿಂದ 60ನೇ ವಯಸ್ಸಿನಲ್ಲಿ.
60ನೇ ವಯಸ್ಸು ದುಡಿಯುವ ವರ್ಗ. ಸೊ ಇವ್ರನ್ನ ನಾವೇನಂತ ಕರಿತೀವಿ ಮಾನವ ಸಂಪನ್ಮೂಲ. ಭಾರತದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥ ನೋಡ್ತಾರೆ. ಈಗ ಹೆಚ್ಚಾಗಿರೋದ್ರಿಂದ ಮಾನವ ಶಕ್ತಿ ಕೂಡ ಹೆಚ್ಚಾಗಿರ್ತದೆ. ಎಷ್ಟೇ ಯಾಂತ್ರಿಕ ಶಕ್ತಿ ಮುಂದುವರೆದಿದ್ರೂ ಸಹ ಮಾನವ ಶಕ್ತಿಯ ಸಹಾಯದ ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೂರಾರು ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸವನ್ನು ಯಂತ್ರಗಳು ಮಾಡಿದರೂ ಸಹ ಆ ಯಂತ್ರದ ಹಿಂದೆ ಬುದ್ಧಿಶಕ್ತಿ ಯಾವ್ದಾಗಿರುತ್ತೆ? ಮಾನವ ಶಕ್ತಿ, ಮನುಷ್ಯ ಶಕ್ತಿ. ಹಾಗೆ ಮಾನವನು ಒಂದು ಸಂಪನ್ಮೂಲ. ಉದಾಹರಣೆಗೆ ಇವಾಗ ನೋಡಿ, ಕಂಪನಿಗಳಲ್ಲಿ ಸಾವಿರಾರು ಜನರು ಮಾಡ್ತಕ್ಕಂತಹ ಕೆಲಸಗಳನ್ನು ಕಾರ್ಯಗಳನ್ನು ಒಬ್ಬನೇ ವ್ಯಕ್ತಿ ಒಂದು ಕಂಪ್ಯೂಟರ್ನ ಅಥವಾ ಲ್ಯಾಪ್ಟಾಪನ್ನು ಅಥವಾ ಟ್ಯಾಬನ್ನು ಇಟ್ಕೊಂಡು ಕೆಲಸ ನಿರ್ವಹಿಸ್ತಕ್ಕಂತಹ ಸಾಮರ್ಥ್ಯ ಬಂದಿರ್ತದೆ. ಇದಕ್ಕೆ ಕಾರಣ ಕೌಶಲ್ಯ, ತಾಂತ್ರಿಕ ಪರಿಣತಿ, ತಾಂತ್ರಿಕ ತರಬೇತಿ. ಈ ಮಾನವನು ಕೂಡ ಒಂದು ಸಂಪನ್ಮೂಲ ಆಗಿರ್ತದೆ. ಈಗ ಉದಾಹರಣೆ ವೈದ್ಯರ ಸೇವೆ, ಶಿಕ್ಷಕರ ಸೇವೆ, ಮತ್ತೆ ದಾದಿಯರ ಸೇವೆ, ಮತ್ತೆ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಗುಮಾಸ್ತರುಗಳ ಸೇವೆ, ಇವೆಲ್ಲವೂ ಕೂಡ ಮಾನವ ಸಂಪನ್ಮೂಲನೇ. ಆದರೆ ಮಾನಸಿಕ ಶಕ್ತಿಯನ್ನು ಇದೆಯೋ ಆ ಬುದ್ಧಿವಂತಿಕೆ, ಶಕ್ತಿ, ಕೌಶಲ್ಯಗಳ ಆಧಾರದ ಮೇಲೆ ಅವರು ಕೆಲಸವನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಏನು ಮಾಡ್ತಾ ಹೋಗ್ತಾರೆ? ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಮನುಷ್ಯನು ಕೂಡ ಒಂದು ಸಂಪನ್ಮೂಲಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ಮಾನವ ಸಂಪನ್ಮೂಲಕ್ಕೆ ಮುಖ್ಯವಾಗಿ ಏನು ಬೇಕು? ಶಿಕ್ಷಣ ಬೇಕು. ಅದು ಎಂಥ ಶಿಕ್ಷಣ? ಉತ್ತಮವಾದಂತಹ ಶಿಕ್ಷಣ ಬೇಕು, ತರಬೇತಿ ಬೇಕು, ಆರೋಗ್ಯ ಮುಖ್ಯವಾಗಿ ಬೇಕು. ಆರೋಗ್ಯ ಮತ್ತು ಈ ಉದಾಹರಣೆ ನೋಡಿ, ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದಿರೋದ್ರಿಂದ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಏರುಪೇರುಗಳನ್ನು ಆಗಿರ್ತವೆ. ಅದೆಷ್ಟೋ ಜನ ವಯಸ್ಕರು ಮತ್ತೆ ಯುವಕರು, ಹಾಗೆಯೇ ವೃದ್ಧರು ಏನಾದ್ರು ಈಗ ಮರಣವನ್ನು ಹೊಂದಿರ್ತಾರೆ. ಮರಣ ಹೊಂದುವವರ ಸಂಖ್ಯೆ ಜಾಸ್ತಿ ಆಗಿದೆ. ಜನನ ದರಕ್ಕೆ ಹೋಲಿಸಿದರೆ ಮರಣ ಸಂಖ್ಯೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಇವರು ಈ ವಯಸ್ಕರು ಮತ್ತು ದುಡಿಯುವ ವರ್ಗ ಇದೆಯಲ್ಲ, ಈ ಮಾನವ ಸಂಪನ್ಮೂಲ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚೆಚ್ಚು ಏನು ತಂದು ಕೊಡ್ತಾರೆ ಅಂತಂದರೆ ವರಮಾನವನ್ನು ತಂದು ಕೊಡ್ತಕ್ಕಂತಹ ವರ್ಗ ಆಗಿದೆ. ಮತ್ತೆ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವಂತಹ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನೋಡು, ಇವತ್ತು ಹೆಚ್ಚಿನ ಹಣವನ್ನು ಹೂಡುವುದರಿಂದ ಒಂದು ಮಗು ಈಗ ಮನೆಯಲ್ಲಿ ಇದೆ ಅಂತಂದ್ರೆ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ಪುಸ್ತಕ, ಸೈಕಲ್ಲು, ಪೆನ್ನು, ಹಾಳೆ, ಹಾಸ್ಟೆಲ್ ವ್ಯವಸ್ಥೆ ಇವೆಲ್ಲವುಗಳಿಗೂ ಬಂಡವಾಳವನ್ನು ಹೂಡಿ ನಾವು ತೊಡಗಿಸುವುದರಿಂದ ಭವಿಷ್ಯದಲ್ಲಿ ಅವರೇನು ಮಾಡ್ತಾರೆ? ಹೆಚ್ಚಿನ ಆದಾಯವನ್ನು ತರಬಲ್ಲರು. ಉದಾಹರಣೆಗೆ ನೋಡಿ, ಒಂದು MBBS ಅಥವಾ BDS ಅಥವಾ MD ಈ ಒಂದು ಕೋರ್ಸ್ಗಳನ್ನು ಮುಗಿಸೋದಕ್ಕೆ ನಾವು ಮಕ್ಕಳನ್ನ ಮೊದಲಿನಿಂದಲೇ ತಯಾರು ಮಾಡ್ತಾರೆ. ಅಥವಾ ಇಂಜಿನಿಯರಿಂಗ್ BE ಅಂತ ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್, ಈ ವಿವಿಧ ರೀತಿಯ ವೃತ್ತಿ ತರಬೇತಿ ಕೌಶಲ್ಯಗಳನ್ನು ಮಗುವಿಗೆ ಪೂರೈಸಲಿಕ್ಕೆ ಕುಟುಂಬದ ಸದಸ್ಯರು ಅಂತಕ್ಕಂಥವರು ತಮ್ಮೆಲ್ಲ ಸಾಮರ್ಥ್ಯವನ್ನು ದೈಹಿಕ, ಮಾನಸಿಕ ಬಲದ ಶಕ್ತಿಯಿಂದ ಆ ಮಗುವಿನಾಗೆ ಬೇಕಾಗಿರ್ತಕ್ಕಂತಹ ಪೂರೈಕೆಗಳನ್ನು ಮಾಡಿ ಕೊನೆಗೆ ಆ ಒಂದು ಪ್ರಬುದ್ಧಮಾನಕ್ಕೆ ಬಂದಾಗ ಆ ಮಗುವನ್ನು ಈ ಸಮಾಜದ ಜವಾಬ್ದಾರಿಯುತವಾದಂತಹ ಸದಸ್ಯರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಮಾಜ. ಮುಂದೆ ಅವನು ಅತಿ ಹೆಚ್ಚು ಹಣವನ್ನು ನನಗೆ MBBS ಮಾಡೋಕ್ಕೆ MD ಮಾಡೋಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಹೌಸ್ಮನ್ಶಿಪ್. ಅವ್ರೇನು ಮಾಡ್ತಾರೆ? ಎಲ್ಲಾದ್ರೂ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಅಥವಾ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಸ್ಪೆಷಲೈಸೇಷನ್ ಎಕ್ಸ್ಪರ್ಟ್ ಆಗಿ ಅವ್ರೇನು ಮಾಡ್ತಾರೆ? ಹೆಚ್ಚಿನ ದರವನ್ನು ವಿಧಿಸಿ ವೈದ್ಯರು ರೋಗಿಗಳಿಗೆ ಉಪಚಾರಣೆ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಇವತ್ತು ಹೆಚ್ಚಾಗಿರ್ತವೆ. ನೆಕ್ಸ್ಟ್ ನೋಡಲಿ, ಹೀಗೆ ಹೆಚ್ಚಿನ ಆದಾಯವನ್ನು ತರಬಹುದು. ಹಾಗೆ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೂಡ ನೀಡಬಲ್ಲರಾಗಿದ್ದರಿಂದ ಸರ್ಕಾರಗಳು ಕೂಡ ಆ ನಾಗರಿಕರಿಗೆ ಉತ್ತಮ ಶಿಕ್ಷಣ ಹಾಗೂ ಆರೋಗ್ಯವನ್ನು ಒದಗಿಸಲಿಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥದ್ದನ್ನು ಇವತ್ತು ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಥವಾ
ಡೆಂಟಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಉತ್ತಮವಾದಂತಹ ಅವಕಾಶಗಳನ್ನು ಒದಗಿಸ್ತಕ್ಕಂತಹ ಕೋರ್ಸ್ಗಳಾಗಿ, ಮಕ್ಕಳಿಗೆ ಇವತ್ತು ತಂದೆ ತಾಯಿ ಎಷ್ಟೇ ಬಡತನದಲ್ಲಿದ್ದರೂ ಕೂಡ ಅವರಿಗೆ ಅಗಾಧವಾದಂತಹ ಶ್ರಮದಾಯಕವನ್ನು ನೀಡದೆ ಎಲ್ಲ ರೀತಿಯ ಅಗತ್ಯಗಳನ್ನು ಪೂರೈಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ತಾನು ಕಷ್ಟಪಟ್ಟರು, ತಾನು ಕೂಲಿ ಮಾಡಿದ್ರು, ನನ್ನ ಮಗು ಅದು ನನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಇಡೀ ಒಂದು ಸಂಸಾರದ ನೌಕೆಯನ್ನು ಹೊತ್ತುಕೊಂಡಂತಹ ಪೋಷಕರು ಏನು ಮಾಡ್ತಾರೆ, ಮಗುವಿನ ಶಿಕ್ಷಣಕ್ಕಾಗಿ ತಮ್ಮ ತನು ಮನವನ ದಾರಿ ಇರ್ತಾರೆ. ಅದು ಮಗು ಮುಂದೆ ಮಾನವ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್, ಈಗ ಅವರು ಮುಂದೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬಲ್ಲರಾಗ್ತಾರೆ ನೋಡ್ತಾ ಇದ್ದಾರೆ. ಈಗ ಸಂಪನ್ಮೂಲವಾಗಿ ಜನ ಹೆಂಗಿದೆ, ಮಾನವ ಸಂಪನ್ಮೂಲವಾಗಿ ಜನರು. ನಿಮಗೆ ಗೊತ್ತು, ರಷ್ಯಾದ ಒಬ್ಬ ಸೈಕಾಲಜಿಸ್ಟ್, ಶೈಕ್ಷಣಿಕ ಮನೋವಿಜ್ಞಾನಿ ಏನು ಹೇಳ್ತಾನೆ ಅಂತಂದ್ರೆ, ಗಿವ್ ಮಿ ಆನ್ ಒನ್ ಚೈಲ್ಡ್ ಐ ಕ್ಯಾನ್ ಮೇಕ್ ಎ ಗ್ರೇಟ್ ಎಂಜಿನಿಯರ್ ಆರ್ ಎ ಟೀಚರ್ ಆರ್ ಈವನ್ ಎ ಗುಡ್ ಸ್ಮಗ್ಲರ್ ಅಂತ. ಅಂದರೆ ಒಂದು ಮಗುವನ್ನು ನನಗೆ ಕೊಡಿ, ಆ ಮಗುವನ್ನು ನಾನು ಉತ್ತಮ ಇಂಜಿನಿಯರನ್ನಾಗಿ ಮಾಡಬಲ್ಲೆ, ಅಥವಾ ಶಿಕ್ಷಕನಾಗಿ ಮಾಡಬಲ್ಲೆ, ಅಥವಾ ಒಬ್ಬ ದೊಡ್ಡ ದರೋಡೆಕೋರ ಅಥವಾ ಕಳ್ಳನನ್ನಾಗಿ ಕೂಡ ಪರಿವರ್ತನೆ ಮಾಡಬಲ್ಲೆ. ಅಂದರೆ ಆ ಮಗುವಿನ ಬೌದ್ಧಿಕ ಹಾಗೂ ಮಾನಸಿಕ ಬುದ್ಧಿಶಕ್ತಿಯ ಬೆಳವಣಿಗೆಯ ಮೇಲೆ ಅಷ್ಟರ ಮಟ್ಟಿಗೆ ಒಂದು ಪ್ರಭಾವ ಬೀರತಕ್ಕಂತಹ ಒಂದು ಪಾತ್ರವನ್ನು ನಿರ್ವಹಿಸಬಹುದು. ಮಾನವ ಸಂಪನ್ಮೂಲವಾಗಿ ಇವತ್ತು ಜನ ಹೆಂಗಿದ್ದಾರೆ, ನಾನೀಗಾಗಲೇ ಹೇಳಿದೆ, ಈ ದುಡಿಯುವ ವರ್ಗ ಅಂತ ಇದೆ. ಅಂದರೆ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆದುಕೊಂಡಂತಹ ಉದ್ಯೋಗಕ್ಕಾಗಿ ಆತೋರಿತಿರ್ತಕ್ಕಂತಹ ಈ ದುಡಿಯುವ ಸಾಮರ್ಥ್ಯ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಮ್ಮ ಪರಿಸರದಲ್ಲಿ ಇವತ್ತು ನಾವು ಗಮನಿಸಬಹುದಾಗಿದೆ. ಉದಾಹರಣೆ, ಕರೋನಾ ಬಂದ ಎಷ್ಟೋ ಖಾಸಗಿ ಕಂಪನಿಗಳು ಇಂಜಿನಿಯರ್ಗಳನ್ನು, ಕೆಲಸಗಾರರನ್ನು ಕೆಲಸದಿಂದ ಏನು ಮಾಡಿದ್ರೆ ವೆಕೇಟ್ ಮಾಡಿದ್ದಾರೆ, ಕೊಡ್ಲಿಕ್ಕೆ ಸಂಬಳ ಇಲ್ಲ ಅಥವಾ ಮಾನವ ಸಂಪನ್ಮೂಲಕ್ಕೆ ಬೆಲೆ ಇಲ್ಲ ಅಂತ ಇಂಥವ್ರ ಪರಿಸರದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಮಾನವ ಸಂಪನ್ಮೂಲವಾಗಿ ಜನ ಹೆಂಗೆ ಅಂದರೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗಲಿಕ್ಕೆ ಈ ಮಾನವ ಸಂಪನ್ಮೂಲ ಬೇಕೇ ಬೇಕು. ಎಷ್ಟೇ ಶೈಕ್ಷಣಿಕವಾಗಿ ನಾವು ಇವತ್ತು ತಂತ್ರಜ್ಞಾನ ಮತ್ತು ಯಂತ್ರಗಳು ಬಂದು ಮಕ್ಕಳಿಗೆ ಪಾಠವನ್ನ ಈ ಒಂದು ಮೊಬೈಲ್ ಮೂಲಕ ಆದರೂ ಮಾಡಿರ್ಬೋದು, ಅಥವಾ ಆಪ್ಗಳ ಮೂಲಕ ನಾವು ಪಾಠ ಮಾಡ್ಬೋದು. ಆದರೆ ಶಿಕ್ಷಕ ನೇರವಾಗಿ ವಿದ್ಯಾರ್ಥಿಯೊಂದಿಗೆ ಬೆರೆತು ಪಾಠ ಮಾಡಿದ್ದಕ್ಕಿಂತ ಆ ಯಂತ್ರಗಳ ಒಂದು ಬೋಧನೆ ಅಂತಕ್ಕಂಥದ್ದು ಕೇವಲ ಅದು ಯಾಂತ್ರೀಕೃತ. ಯಾಕೆಂದರೆ ನೇರವಾಗಿ ನೀವು ವಿದ್ಯಾರ್ಥಿ ಮತ್ತು ಶಿಕ್ಷಕ ಆ ಒಂದು ಸಮಸ್ಯೆಗಳ ಒಂದು ಸುಳಿನಲ್ಲಿ ಅಥವಾ ಸಮಸ್ಯೆಗಳ ತಾಕಲಾಟದಲ್ಲಿ ಬಂದಿರತಕ್ಕಂಥ ಸಂದೇಹಗಳನ್ನು, ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಶಾಲೆ, ಶಿಕ್ಷಕ ಮತ್ತು ಸಮುದಾಯ ಸಹಕಾರಿಯಾಗುತ್ತೆ. ಆದರೆ ಯಂತ್ರಗಳು ಮಗುವಿನ ಎಲ್ಲ ಯಾಂತ್ರಿಕ ಒಂದು ಸಮಸ್ಯೆಗಳಿಗೆ ಅಥವಾ ಕೌಶಲ್ಯಗಳಿಗೆ ತರಬೇತಿ ನೀಡಲಿಕ್ಕೆ ಅಷ್ಟು ಸೂಕ್ತ ಆಗಲ್ಲ. ಹಾಗಾಗಿ ಮಾನವ ಸಂಪನ್ಮೂಲವಾಗಿ ಇಲ್ಲಿ ಶಿಕ್ಷಕ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಜನರು ಕೂಡ. ಹಾಗಾಗಿ ಸಮಾಜದಲ್ಲಿ ಈ ದುಡಿಯುವ ವರ್ಗ ಇದೆಯಲ್ಲ, ಇದು ಮಾನವ ಶಕ್ತಿಯ ಸಂಪನ್ಮೂಲ. ಮಾನವ ಶಕ್ತಿಯ ಸಂಪನ್ಮೂಲ. ಹಾಗಾಗಿ ಈ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನಿಸರ್ಗ ಸಂಪತ್ತು ಮತ್ತು ಭೌತಿಕ ಬಂಡವಾಳಕ್ಕಿಂತ ಮಾನವ ಸಂಪತ್ತು ಹೆಚ್ಚಿನ ಮಹತ್ವವನ್ನು ಪಡ್ತಾರೆ. ಒಂದು ದೊಡ್ಡ ಸಿಮೆಂಟ್ ಇದೆ, ಅದನ್ನ ಇಳಿಸ್ಬೇಕು. ಅಲ್ಲೇನೋ ಅಮಲು ಬೇಕಾಗ್ತಕ್ಕಂಥದ್ದು, ಹೆಲ್ಪರ್ಸ್ ಬೇಕಾಗ್ತಕ್ಕಂಥದ್ದು ನೋಡ್ತೀವಿ ನಾವು. ಸೊ ಅವ್ರ ಕೈ ಕೆಲಸ ಪಟ್ಟಾಗಲ್ಲ, ಅವರ ಕುಟುಂಬಗಳು ಸ್ವಾವಲಂಬಿಯಾಗಿ ಜೀವನವನ್ನು ನಡೆಸ್ತಾರೆ. ಯಂತ್ರದ ಮೂಲಕ ಇಳಿಸಲಿಕ್ಕೆ ಅದು ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನೋಡಿ, ಇವತ್ತು ಸಿಟಿಗಳಲ್ಲಿ ಆಟೋ ಓಡಿಸಿ ಬದುಕುವಂತಹ ಎಷ್ಟೋ ಆಟೋ ಡ್ರೈವರ್ಗಳಾಗಿರ್ಬೋದು, ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ದುಡಿತಿರ್ತಕ್ಕಂತಹ ಟೀಚರ್ಸ್ಗಳಾಗಿರ್ಬೋದು, ಇವು ಕೂಡ ಮಾನವ ಸಂಪನ್ಮೂಲಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿರ್ತಕ್ಕಂಥ ನೋಡ್ಬೋದು. ಆದರೆ ಆ ಮಾನವ ಸಂಪನ್ಮೂಲಕ್ಕೆ ಮುಖ್ಯವಾಗಿ ಏನು ಬೇಕು? ಜ್ಞಾನ, ತರಬೇತಿ, ಕೌಶಲ್ಯ. ಜ್ಞಾನ ಮತ್ತು ಶ್ರಮಶಕ್ತಿಯನ್ನು ಈ ಮಾನವ ಸಂಪನ್ಮೂಲ ಒದಗಿಸುತ್ತದೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ವಿವಿಧ ಉದ್ಯೋಗಗಳಲ್ಲಿ ನಾವು ಇವತ್ತು ಅನೇಕ ಜನರನ್ನ ದುಡಿಯುವ ವರ್ಗವನ್ನು, ಉದಾಹರಣೆ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ. ಕೃಷಿ, ಕೈಗಾರಿಕೆ, ಬ್ಯಾಂಕಿಂಗ್, ಕೃಷಿ, ಕೈಗಾರಿಕೆ, ಬ್ಯಾಂಕಿಂಗ್, ಸೇವಾ ವಲಯ ಅಂತ ಕರಿತೀವಿ. ಉದಾಹರಣೆಗೆ ಬಸ್ ಡ್ರೈವರ್, ಕಂಡಕ್ಟರ್, ಲೈನ್ ಏಜೆಂಟ್ರು, ಕ್ಲೀನರು, ಇವರೆಲ್ಲರೂ ಕೂಡ ಮಾನವ ಸಂಪನ್ಮೂಲನೇ.
ಹಾಗೆ ಶ್ರಮಶಕ್ತಿ ಅಂತಕ್ಕಂಥದ್ದು ಇವತ್ತು ದಿನದಿಂದ ದಿನಕ್ಕೆ ಏನಾಗ್ತದೆ, ಹೆಚ್ಚಾಗ್ತಕ್ಕಂಥದ್ದು. ಹೀಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ದುಡಿತಕ್ಕಂತಹ ವ್ಯಕ್ತಿಗಳನ್ನ ಅಥವಾ ಶ್ರಮಶಕ್ತಿಯನ್ನು ನಾವು ಮಾನವ ಶಕ್ತಿ ಅಥವಾ ಮಾನವ ಸಂಪನ್ಮೂಲ ಅಂತೇಳಿ ಗುರುತಿಸಿಕೊಂಡಿದ್ದೀವಿ. ಇಲ್ಲಿ ಹೆಂಗೆ ಮಾನವ ಸಂಪನ್ಮೂಲ ಜನ ಅಂತಂದ್ರೆ ನೋಡಿ, ಮಾನವ ಸಂಪತ್ತು ದುಡಿಮೆಗೆ ಅಗತ್ಯವಾದಂತಹ ಶ್ರಮ ಶಕ್ತಿಯನ್ನು, ಶ್ರಮ ಅಂದ್ರೆ ಕೆಲಸ ಅಂತ ಹೇಳ್ತಾರೆ, ಶ್ರಮಶಕ್ತಿಯನ್ನ ಪೂರೈಸುತ್ತೆ. ಯಾವುದು? ಈ ದುಡಿಯುವ ವರ್ಗ, ಮಾನವ ಸಂಪನ್ಮೂಲ. ಎರಡನೇದಾಗಿ ಮಾನವ ಬಂಡವಾಳವೂ ಕೂಡ ಹೆಚ್ಚಿನ ಸಂಶೋಧನೆಗಳನ್ನು ಕೈಗೊಂಡು ಜನಸಮುದಾಯಕ್ಕೆ ಅನೇಕ ಹೆಚ್ಚಿನ ಸೌಲಭ್ಯಗಳನ್ನು ಇವತ್ತು ಒದಗಿಸಿಕೊಡ್ತಕ್ಕಂಥದ್ದು. ನೋಡಿ, ಕೊರೋನಾ ಬಂದಿದ್ದರಿಂದ ಶಿಕ್ಷಕರು ಪರ್ಯಾಯ ಶೈಕ್ಷಣಿಕ ಯೋಜನೆಯ ಒಂದು ಮಾರ್ಗದರ್ಶನದ ಮೂಲಕ ಇವತ್ತು ಅನೇಕ ಆಪ್ಗಳ ಮೂಲಕ ಪಾಠವನ್ನು ಮಾಡಲಿಕ್ಕೆ ನಾವು ತಯಾರಾಗಿರ್ತಕ್ಕಂಥ, ಟೀಚ್ಮೆಂಟ್ ಆಗಿರ್ಬೋದು ಅಥವಾ ಕೈನ್ ಮಾಸ್ಟರ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಪ್ಲೋಡ್ ಆಗಿ ಮಾಡೋದಾಗಿರ್ಬೋದು, ಇವೆಲ್ಲವೂ ಮಾನವ ಸಂಪನ್ಮೂಲಕ್ಕೆ ಶಕ್ತಿಯನ್ನು ಇದು ಒದಗಿಸಿಕೊಡ್ತಕ್ಕಂಥ. ಮತ್ತೆ ನಾವು ಪಡೆಯುವಂತಹ ವಿದ್ಯುತ್, ಟಿವಿ, ಮೊಬೈಲ್ ಮುಂತಾದವು ಕೂಡ ಮಾನವ ಬಂಡವಾಳದ ಕೊಡುಗೆಗಳಾಗಿದ್ದಾವೆ. ಈಗ ಉದಾಹರಣೆ ಟಿವಿಯನ್ನು ಕಂಡುಹಿಡಿದ JL ಬೇರ್ಡ್ ಅಂತಕ್ಕಂಥದ್ದು, ರೇಡಿಯೋನ ಮಾರ್ಕೋನಿ ಅಂತಕ್ಕಂಥ, ಮೊಬೈಲ್, ಕಂಪ್ಯೂಟರ್ ಚಾರ್ಜ್ ಬ್ಯಾಬೇಜ್, ಇವೆಲ್ಲ ಯಾರ ಶಕ್ತಿ? ಮನುಷ್ಯನ ಶಕ್ತಿ, ಮಾನವನ ಬುದ್ಧಿಶಕ್ತಿ. ಇವು ಮಾನವ ಬಂಡವಾಳದ ಕೊಡುಗೆಗಳು ಆಗಿರ್ತಕ್ಕಂಥದ್ದು. ಈಗ ವೆಹಿಕಲ್ಸ್ಗಳಿದ್ದಾವೆ, ಹೆಲಿಕಾಪ್ಟರ್ಸ್ ಇದ್ದಾವೆ, ವಿಮಾನಗಳಿದ್ದಾವೆ, ಬಸ್ಗಳಿದ್ದಾವೆ, ಇವೆಲ್ಲವೂ ಮಾನವ ಶಕ್ತಿ ಬಂಡವಾಳದ ಕೊಡುಗೆಗಳೇ. ಹಾಗಾಗಿ ಬಹಳ ಕಾಲದವರೆಗೂ ಕೂಡ ಭಾರತ ಇತಿಹಾಸದಲ್ಲಿ ಜನಸಂಖ್ಯೆ ದೇಶಕ್ಕೆ ಹೊರೆ ಅಂತೇಳಿ ಭಾವಿಸಲಾಗಿತ್ತು. ಆದರೆ ಇವತ್ತು ಏನು ಜಾಗತೀಕರಣ, ಉದಾರೀಕರಣ ಮತ್ತೆ ಖಾಸಗೀಕರಣ ಅಂತಕ್ಕಂಥ ಒಂದು ಪರಿಕಲ್ಪನೆ ಹೊಸದಾಗಿ 99ರಲ್ಲಿ ಇತ್ತೀಚೆಗೆ ಅರ್ಥಶಾಸ್ತ್ರದಲ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಉದಯ ಆಯಿತು. ಇದರಿಂದ ಮಾನವ ಸಂಪನ್ಮೂಲಕ್ಕೆ ಅತಿ ಹೆಚ್ಚು ಬೆಲೆ ಅಂತಕ್ಕಂಥದ್ದು ಅಥವಾ ಮೌಲ್ಯ ಅಂತಕ್ಕಂಥದ್ದು ದೊರೆತಿದೆ. ಆದರೆ ನೋಡಿದ್ರೆ ಜನಸಂಖ್ಯೆ ಅಂತಕ್ಕಂಥದ್ದು ಏನಾಗ್ತದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಮಿತಿಮೀರಿದ ಜನಸಂಖ್ಯೆ ದೇಶದ ಅಭಿವೃದ್ಧಿಗೆ ಮಾರಕ. ಏರುತ್ತಿರುವ ಜನಸಂಖ್ಯೆ ಮಾಡ್ತದೆ, ಆಹಾರ ಧಾನ್ಯದ ಪ್ರಮಾಣವನ್ನು ಉತ್ಪಾದನೆಯಲ್ಲಿ ಅದು ಕೊರತೆಯನ್ನು ಉಂಟು ಮಾಡಲಿಕ್ಕೆ ಕಾರಣ. ಹಾಗಾಗಿ ಭಾರತದಲ್ಲಿ ಇವತ್ತು ಅನೇಕ ವಲಯಗಳಲ್ಲಿ ಅಥವಾ ಅನೇಕ ಕ್ಷೇತ್ರಗಳಲ್ಲಿ ದುಡಿಯುವ ವರ್ಗ ಅಂತಕ್ಕಂಥದ್ದು ಇವತ್ತು ಕಡಿಮೆ ಆಗಿರ್ತದೆ. ಈಗ ಪ್ರಪಂಚದಲ್ಲಿ ನೋಡಿ, ಚೈನಾ 1ನೇ ಸ್ಥಾನದಲ್ಲಿ ಜನಸಂಖ್ಯೆ, ಭಾರತ 2ನೇ ಸ್ಥಾನದಲ್ಲಿ. ಒಂದು ವರ್ಷಕ್ಕೆ ನಾವು ಪುಟ್ಟ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಯಾಕೆ ಏರ್ತಾ ಇದೆ? ಇದಕ್ಕೆ ಅನೇಕ ಕಾರಣಗಳಿವೆ. ನೋಡಿ, ಭಾರತದ ಜನಸಂಖ್ಯೆಯ ಲಕ್ಷಣಗಳ ಬಗ್ಗೆ ಬಂದಾಗ ಆ ಜನಸಂಖ್ಯೆಯ ಗಾತ್ರ ಮತ್ತು ರಚನೆ, ಅದರ ಸಾಂದ್ರತೆ ಹಾಗೂ ಗುಣಮಟ್ಟ ಮತ್ತು ಇನ್ನೂ ಅನೇಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಭಾರತ ತನ್ನದೇ ಆದಂತಹ ಲಕ್ಷಣಗಳನ್ನು ಒಳಗೊಂಡಿರ್ತದೆ. ನಾವು ಸ್ವತಂತ್ರ ಗಳಿಸಿಕೊಂಡಾಗ ಬಹಳ ಕಡಿಮೆ ಇತ್ತು, ಕಡಿಮೆ ಪ್ರಮಾಣದಲ್ಲಿ ಜನಸಂಖ್ಯೆ. ಇವತ್ತು ನೋಡಿ 138 ಕೋಟಿ ಇದೆ. ಹೆಚ್ಚು ಕಮ್ಮಿ ನಾವು 140 ಕೋಟಿಗೆ ಪ್ರತಿ 10 ವರ್ಷಗಳಿಗೂ ಜನಗಣತಿಯನ್ನು ಮಾಡಿದಾಗ ಗೊತ್ತಾಗ್ತದೆ ಎಷ್ಟು ಜನಸಂಖ್ಯೆಯ ಬೆಳವಣಿಗೆ ತರ ಏರ್ತದೆ. ಅದಕ್ಕೆ ಮಾಲ್ತಸ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಜನಸಂಖ್ಯೆಯ ಏರುಗತಿ ಹೆಂಗಿದೆ ಅಂತಂದ್ರೆ, ಜನರ ಪ್ರಮಾಣ ಅಥವಾ ಜನಸಂಖ್ಯೆಯ ಏರುಗತಿ ಅಂಕಗಣಿತೀಯ ಪ್ರಮಾಣದಲ್ಲಿ, ಸರಾಸರಿ ಪ್ರಮಾಣದಲ್ಲಿ ಏನಾಗ್ತದೆ, ಏರಿಕೆ ಆಗ್ತದೆ. ಇನ್ನು ಆಹಾರ ಧಾನ್ಯದ ಉತ್ಪಾದನೆ ಪ್ರಮಾಣ ರೇಖಾಗಣಿತೀಯ ಪ್ರಮಾಣದಲ್ಲಿ ಅದು ಉತ್ಪಾದನೆ ಆಗ್ತದೆ. ವ್ಯತ್ಯಾಸಗಳನ್ನು ಗುರುತಿಸ್ತಾ ಹೋಗ್ತದೆ. ಸೊ ಅದು ಮುಂದಿನ ಜನಸಂಖ್ಯೆ ಶಾಸ್ತ್ರ ಅಂತೇಳಿ ಪ್ರತ್ಯೇಕ ಇದು ವಿಷಯ ಬಂದಾಗ ಅದರ ದೀರ್ಘವಾಗಿ ಅಧ್ಯಯನ ಮಾಡ್ತೇವೆ. ಹಾಗಾಗಿ ಯಾವುದೇ ರಾಷ್ಟ್ರದ ಜನಸಂಖ್ಯೆ ಸಂಬಂಧಿ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಈ ಜನಸಂಖ್ಯೆ ಅಂತಕ್ಕಂಥ ಬೆಳವಣಿಗೆಯನ್ನು ನಾವು ತಿಳ್ಕೋಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಜನರ ಸಂಖ್ಯೆಯನ್ನು, ಜನಗಣತಿಯನ್ನು ಮಾಡ್ತಕ್ಕಂಥದ್ದು. ಇತ್ತೀಚಿನ ಜನಸಂಖ್ಯೆಯನ್ನು ನಾವು ನೋಡಿದ್ರೆ 2011ರಲ್ಲಿ ಮಾಡಿದ್ದೀವಿ. 2011ನೇ ಜನಗಣತಿಯಲ್ಲಿ ಈ ತೀರಾ ಇತ್ತೀಚಿನ ಜನಸಂಖ್ಯೆ ಕೈಗೊಳ್ಳಲಾಗಿದ್ದು, ಅದರಲ್ಲಿ ಅನೇಕ ಲಕ್ಷಣಗಳನ್ನು ನಾವು ಗುರುತಿಸಿರ್ತಕ್ಕಂಥದ್ದು ನೋಡ್ತದೆ. 2011ರ ಜನಗಣತಿಯ ಒಂದು ಮಾಹ್ಯವಾರಿಯಲ್ಲಿ ಅನೇಕ ಲಕ್ಷಣಗಳನ್ನು, ಭಾರತದ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ.
ಮೊದಲನೇದೇನು? ಅಗಾಧ ಗಾತ್ರ ಹಾಗೂ ತೀವ್ರ ಬೆಳವಣಿಗೆ. ಅಗಾಧ ಗಾತ್ರ ಮತ್ತು ತೀವ್ರ ಬೆಳವಣಿಗೆ ಮೊದಲನೇ ಜನಸಂಖ್ಯೆಯ ಲಕ್ಷಣಗಳು. ಇಲ್ಲಿ ಜನಸಂಖ್ಯೆ ಏನಾಗ್ತದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ 2011ರಲ್ಲಿ 121 ಕೋಟಿ ಜನಸಂಖ್ಯೆಯ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ವಾರ್ಷಿಕವಾಗಿ ಪ್ರತಿಶತ ಎಷ್ಟಾಯ್ತು? 1.8ರಷ್ಟು ದರದಲ್ಲಿ ಏರ್ತಾ ಇದೆ. ಅಂದ್ರೆ ನಾನು ಹೇಳಿದ ವರ್ಷಕ್ಕೆ ಒಂದು ಪುಟ್ಟ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ಉಂಟು. ಹಾಗಾಗಿ ಇದರ ಒಂದು ತೀವ್ರ ಪ್ರಮಾಣದ ಏರಿಕೆಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಜನಸಂಖ್ಯೆ ಏನಾಗ್ತದೆ? ಸ್ಫೋಟ ಆಗ್ತಾ ಇದೆ. ಜನಸಂಖ್ಯಾ ಸ್ಫೋಟ ಅಂದ್ರೆ ಜನನ ದರ ಮರಣ ದರಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚಾಗ್ತಾ ಇರ್ತದೆ. ಮರಣ ದರ ಕಡಿಮೆ ಆಗೋ ಕಾರಣ ಅಂದ್ರೆ ಅನೇಕ ಆರೋಗ್ಯ ಸೌಲಭ್ಯಗಳು ಇವತ್ತು ಬಂದಿದ್ದಾವೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಮತ್ತೆ ಮಾನವನ ಜೀವಿತದ ಸರಾಸರಿ ಆಯುಷ್ಯದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು, ಅನೇಕ ಸುಧಾರಣೆಗಳಾಗಿದ್ದಾವೆ ಇವತ್ತು ಜೀವನ ಮಟ್ಟದಲ್ಲಿ. ಇವೆಲ್ಲವುಗಳಿಂದ ನಮಗೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಆಗಿದೆ, ಮರಣ ಪ್ರಮಾಣ ಕಡಿಮೆ ಆಗುತ್ತೆ, ಆದರೆ ಜನನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ವಿಶ್ವದ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರಗಳಲ್ಲಿ ಭಾರತ 2ನೇ ರಾಷ್ಟ್ರ ಆಗಿದೆ. ಇದು ಮತ್ತೆ ನಮ್ಮ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಅಂತಕ್ಕಂಥದ್ದು 2022ನೇ ಇಸ್ವಿಯಷ್ಟೊತ್ತಿಗೆ ನಾವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳಂತಹ ರಾಷ್ಟ್ರ ಆಗ್ತೀವಿ ನಾವು. ಚೀನಾವನ್ನು ನಾವು ಸೈಡ್ ಹಿಡಿದಿದ್ದೇವೆ, ಏರುತ್ತಿರುವ ಜನಸಂಖ್ಯೆ ಅಂತ ಹೇಳಿದ್ದಾರೆ. ಈ ಜನಸಂಖ್ಯೆಯ ಗಾತ್ರ ತೀವ್ರವಾಗಿ ಏರ್ತಾರೆ. 1.8ರಷ್ಟು. ನೆಕ್ಸ್ಟ್ ಜನಸಂಖ್ಯೆ ಪರಿವರ್ತನೆ 2ನೇ ಹಂತ, 2ನೇ ಲಕ್ಷಣ. 2ನೇ ಹಂತ ಅಂತ ಬಂದಾಗ ನೋಡಿದ್ರೆ ಜನಸಂಖ್ಯಾ ಪರಿವರ್ತನೆ 2ನೇ ಹಂತದಲ್ಲಿದ್ದು, ಇಲ್ಲಿ ಮರಣ ದರ ಅಂದ್ರೆ ಪ್ರತಿ 1000 ಜನಸಂಖ್ಯೆಗೆ ಎಷ್ಟು ಜನ ಮರಣ ಹೊಂದ್ತಾರೆ ಅನ್ನೋದು ಆಧಾರದ ಮೇಲೆ ಅದು ಮರಣ ದರವನ್ನು ಗುರುತಿಸ್ತಾರೆ. ಸೊ ಕಡಿಮೆ ಇದ್ದು ಜನನ ದರ ಹೆಚ್ಚಾಗಿದೆ, ಅಧಿಕವಾಗಿದೆ. ನೋಡಿ 2010ನೇ ವರ್ಷದಲ್ಲಿ ಜನನ ದರ 22.1ರಷ್ಟಿದ್ರೆ ಮರಣ ದರ 7.2. ಜನಸಂಖ್ಯೆ 22.1% ಜನನ, 7.1% ಮರಣ. ಅಂದ್ರೆ ಹುಟ್ಟೋರಿಗಿಂತ ಸಾಯೋ ಸಂಖ್ಯೆ ಕಡಿಮೆ ಆಯಿತು, ಅಥವಾ ಸಾಯೋಗಿಂತ ಹುಟ್ಟುವ ಸಂಖ್ಯೆ ಹೆಚ್ಚಾಯಿತು, ವಿರುದ್ಧ ಹೆಚ್ಚಾಗಿರ್ತಕ್ಕಂಥ 7.2. ಅಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಪ್ರತಿ 1000 ಜನಸಂಖ್ಯೆಗೆ 15ಕ್ಕೂ ಹೆಚ್ಚಿನ ಸಂಖ್ಯೆಯ ಜನರ ಸೇರ್ಪಡೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾನು ಹೇಳಿದೆ, ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಸುಧಾರಣೆಗಳಾಗಿವೆ. ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ವ್ಯಕ್ತಿಗಳನ್ನು ಕೊನೆಯ ಉಸಿರಿನವರೆಗೂ ಕೂಡ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅಧಿಕ ಜನನದ ಪ್ರಮಾಣ ಮತ್ತು ಕಡಿಮೆ ಮರಣದ ಪ್ರಮಾಣದಿಂದ ಜನಸಂಖ್ಯಾ ಪರಿವರ್ತನೆ ಏನಾಗಿದೆ? ಹೆಚ್ಚಾಗಿದೆ. ಇದು ತುಂಬಾ ಅಧಿಕ, 2ನೇ ಲಕ್ಷಣ. ಮತ್ತೆ 3ನೇದಾಗಿ ತೀವ್ರವಾಗಿ ಏರುತ್ತಿರುವ ಜನಸಾಂದ್ರತೆ. ಅಂದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಥವಾ 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಯನ್ನ ನಾವು ಜನಸಾಂದ್ರತೆ, ಅಥವಾ ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನರ ಸಂಖ್ಯೆ. ಜನಸಾಂದ್ರತೆ = ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನರ ಸಂಖ್ಯೆ / ವಿಸ್ತೀರ್ಣ. ಹೀಗಾಗಿ ಇದು ನಮ್ಗೆ ಹೆಚ್ಚಾಗಿರ್ತಕ್ಕಂಥ ಒಟ್ಟು ಜನಸಂಖ್ಯೆಯಲ್ಲಿ ಭೂ ವಿಸ್ತೀರ್ಣದ ಭಾಗಿಸಿದ್ರ ಮೂಲಕ ಆ ಜನಸಾಂದ್ರತೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. 2011ರಲ್ಲಿ ಎಷ್ಟಿತ್ತು ನೋಡು? 382 ಇತ್ತು ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನರ ಸಂಖ್ಯೆ. ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಇದು ಅತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕಂಡು. ಅದರಲ್ಲಿ ಪಶ್ಚಿಮ ಬಂಗಾಳ ಕೇಳಿರ್ಬೋದು, ಆಯ್ತಾ? ಈಗ ಭಾರತ ವಿಶ್ವದ ಶೇಕಡ ಎಷ್ಟು 2.4ರಷ್ಟು ಭೂಪ್ರದೇಶವನ್ನು ಹೊಂದಿದ್ದು, ಶೇಕಡ 16.7ರಷ್ಟು ಇಲ್ಲಿ ಜನರು. 2.4 ಭೂ ವಿಸ್ತೀರ್ಣ ಹೋಲಿಸಿದ್ರೆ, ಭೂ ವಿಸ್ತೀರ್ಣ ಎಷ್ಟು? 2.4. ಜನರ ಸಂಖ್ಯೆ ಎಷ್ಟಿದೆ? 16.4% ಇದೆ. ಅದರ 5 ಪಟ್ಟು ಜಾಸ್ತಿ. ಅರ್ಥ ಆಯ್ತಾ? 16.4% ನಷ್ಟು. ಅರ್ಥ ಆಯ್ತಾ? 16.7%. 16.7% ಅಂದಾಜು 3% ಅಂದ್ರೆ 5 ಪಟ್ಟು ಜಾಸ್ತಿ. ಅರ್ಥ ಆಯ್ತಾ? ಭೂ ವಿಸ್ತೀರ್ಣ ಹೋಲಿಸಿದ್ರೆ 5 ಪಟ್ಟು
ಜನರ ಸಂಖ್ಯೆ ಹೆಚ್ಚಿರ್ತಕ್ಕಂಥ ಸಾಂದ್ರತೆ ಪ್ರಮಾಣ ಹೆಚ್ಚು. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಅನಾನುಕೂಲಕರ ಲಿಂಗಾನುಪಾತ. ಪುರುಷರ ಸಂಖ್ಯೆಗೆ ಹೋಲಿಸಿದರೆ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದಾಗಿರ್ಬೋದು. ಲಿಂಗಾನುಪಾತ ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆಗೆ ಹೋಲಿಸಿದರೆ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ನಾವು ಪರಿಗಣನೆ ತೆಗೆದುಕೊಂಡಾಗ ಅದು ಹೆಚ್ಚಾಗಿರ್ತದೆ, ಅಧಿಕ ಆಗಿರ್ತದೆ ಲಿಂಗಾನುಪಾತ ವ್ಯತ್ಯಾಸ. ಅಂದರೆ ಎಷ್ಟಿದೆ ಲಿಂಗಾನುಪಾತ ಕೇವಲ 943 ಇದ್ದು ಮಹಿಳಾ ಸಬಲೀಕರಣ ಆರೋಗ್ಯಕರ ಸಾಮಾಜಿಕ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವತ್ತು ಅನಾನುಕೂಲ ಆಗಿರ್ತದೆ. ಅಂದರೆ 1000 ಪುರುಷರಿಗೆ 943 ಮಹಿಳೆಯರು. ಇಲ್ಲಿ ಇನ್ನೂ ಎಷ್ಟು ವ್ಯತ್ಯಾಸ ಆಯಿತು? 50 ಅಂದರೆ 57 ಪುರುಷರು ಸ್ತ್ರೀಯರು. ಲಿಂಗಾನುಪಾತ, ಭ್ರೂಣ ಹತ್ಯೆ, ಶಿಶು ಹತ್ಯೆ, ಗಂಡು ಮಗು ಬೇಕಮ್ಮ ಹಂಬಲ, ಇವೆಲ್ಲ ಸಮಾಜದಲ್ಲಿ ಕಂಡು ಬರ್ತಕ್ಕಂತಹ ನಮ್ಮ ಮೂಢನಂಬಿಕೆಗಳು. ನೆಕ್ಸ್ಟ್ ಅಧಿಕ ಕೆಳ ವಯಸ್ಸಿನವರು ಅಧಿಕವಿರುವ ವಯೋಮಾನದ ರಚನೆ. ಅಂದ್ರೆ ಎಲ್ಲಿಂದ ಇವರಿಗೆ ಕೆಳ ವಯಸ್ಸಿನವರಿಗೆ 0 to 14 years, 0 to 14 years ಇವರು ಕೂಡ ಇಲ್ಲಿ 30.7ರಷ್ಟಿದ್ದಾರೆ. ಹಾಗಾಗಿ ಇದು ಅಧಿಕ ಅವಲಂಬಿತ ಜನಸಂಖ್ಯೆ ಪ್ರಮಾಣವನ್ನು ತೋರಿಸುತ್ತೆ. ನೆಕ್ಸ್ಟ್ ಅಧಿಕ ಗ್ರಾಮೀಣ ಜನಸಂಖ್ಯೆ ಗಾತ್ರ. ಹಳ್ಳಿಯಲ್ಲಿ ನೋಡಿ ಕೆಳ ವಯಸ್ಸಿನರಾದ ಇನ್ನು ಅಧಿಕ ಗ್ರಾಮೀಣ ಜನಸಂಖ್ಯೆ. ಹಳ್ಳಿಯಲ್ಲಿ ನಗರ ಪ್ರದೇಶಕ್ಕೆ ಹೋಲಿಸಿದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆಯ ಗಾತ್ರ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಔದ್ಯಮಿಕ ಅಥವಾ ಕೈಗಾರಿಕೆಗಳ ವಿಕೇಂದ್ರೀಕರಣ. ಸೊ ಹಾಗಾಗಿ 68.8ರಷ್ಟು ಜನ ಗ್ರಾಮೀಣ ಪ್ರದೇಶ, 68.8 ಇಲ್ಲಿ ಹಳ್ಳಿಗಾಡು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನಗರೀಕರಣ ಪ್ರಕ್ರಿಯೆ ಕಡಿಮೆಯಾಗಿ ನಿಧಾನಗತಿಯಂತ ಆಗ್ತಕ್ಕಂಥ ಒಂದು ಅಂಶವನ್ನು ಇದು ಪ್ರತಿಬಿಂಬಿಸ್ತಕ್ಕಂಥದ್ದನ್ನು. ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ಜನಸಂಖ್ಯೆಯ ಕಳಪೆಯ ಗುಣಮಟ್ಟ. ಅಧಿಕ ಗ್ರಾಮೀಣ ಜನಸಂಖ್ಯೆ ಆದ ನಂತರ ಜನಸಂಖ್ಯೆಯ ಕಳಪೆ ಗುಣಮಟ್ಟ ಅಂತ ಕರಿತೀವಿ. ಅಂದ್ರೆ ನೋಡಿ, ಎಲ್ಲ ಈಗ 138 ಕೋಟಿ ಜನಸಂಖ್ಯೆ ಇದ್ರೂ ಅವರ ಎಲ್ಲರೂ ಸಾಕ್ಷರಸ್ಥರಾಗಿರೋದು. ಶಿಕ್ಷಣ ಆಗಿರ್ಬೋದು, ಕೌಶಲ್ಯಗಳಾಗಿರ್ಬೋದು, ಆರೋಗ್ಯ ಸ್ಥಿತಿಗಳಾಗಿರ್ಬೋದು, ಅಥವಾ ಅವರ ಸಾಕ್ಷರತಾ ದರ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿದ್ದಾವೆ, ನಿರೀಕ್ಷಿತ ಜೀವಿತ ಅವಧಿಗಳ ಮೂಲಕ ನಾವು ಅಳೆಯಬಹುದು. ಇಲ್ಲಿ 138 ಕೋಟಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಕೌಶಲ್ಯಗಳನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ತುಂಬಾ ತಪ್ಪಾಗ್ತದೆ. ಅದರಲ್ಲಿ ಎಷ್ಟು ಹುಟ್ಟಿದಂತಹ ಎಲ್ಲ ಮಕ್ಕಳು ಕೂಡ ಇಂಜಿನಿಯರ್ ಆಗಲ್ಲ, ಎಲ್ಲರೂ ಡಾಕ್ಟರ್ ಆಗಲ್ಲ. ಅವರವ್ರ ಬುದ್ಧಿಶಕ್ತಿ, ಸಾಮರ್ಥ್ಯ, ಕೌಶಲ್ಯದ ಆಧಾರದ ಹಾಗಾಗಿ ಅಲ್ಲಿ ಕಳಪೆ ಗುಣಮಟ್ಟವನ್ನು ನಾವು ನೋಡ್ತಕ್ಕಂಥದ್ದನ್ನು ಮಾಡ್ತೀವಿ. MBBS ಮಾಡಿದ್ರೆ ಎಲ್ಲರೂ ಡಾಕ್ಟರ್ ಆಗಲ್ಲ, ಅದಕ್ಕೆ ಕೌಶಲ್ಯ ಬೇಕು, ರೋಗ ಪತ್ತೆ ಹಚ್ಚತಕ್ಕಂಥ ಸ್ಕಿಲ್. ನೆಕ್ಸ್ಟ್ ಕಡಿಮೆ ಸಾಕ್ಷರತೆಯ ದರ. ಇದೆಲ್ಲ ಕಡಿಮೆ ಸಾಕ್ಷರತೆಯ ದರ. ಅದರಲ್ಲಿ ಕಳಪೆ ಜನಸಂಖ್ಯಾ ಮಟ್ಟಕ್ಕೆ ಕಡಿಮೆ ಸಾಕ್ಷರತೆಯ ದರ, ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ ಮತ್ತು ಕಡಿಮೆ ಜೀವಿತಾವಧಿ, ಈ 3 ಕಾರಣಗಳಿಂದ ನಮ್ಮ ಜನಸಂಖ್ಯೆ ಏನಾಗಿದೆ, ಕಳಪೆ ಗುಣಮಟ್ಟವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಕೆಲಸದಲ್ಲಿ ಭಾಗವಹಿಸುವಿಕೆಯ ಶೇಕಡಾವಾರು ಹೋಲಿಸಿದರೆ ಕಡಿಮೆ ಇರೋದು. ಕೆಲಸದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಂದ್ರೆ 138 ಕೋಟಿಯಲ್ಲಿ ಎಲ್ಲರೂ ಕೆಲಸ ಮಾಡಲ್ಲ, ಸೋಮಾರಿಗಳು ಇರ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಒಟ್ಟು 1000 ಪುರುಷರಿಗೆ ಪ್ರತಿಶತಕ್ಕೆ ಅಥವಾ 1000 ಜನಸಂಖ್ಯೆಗೆ ಪ್ರತಿಶತಕ್ಕೆ ಹೋಲಿಸಿ ನೋಡಿದಾಗ ಕೆಲಸದಲ್ಲಿ ಭಾಗವಹಿಸಿಕೆ ಪ್ರಮಾಣ ತುಂಬಾ ಕಡಿಮೆ ಇರತಕ್ಕಂಥದ್ದು. 2011ರಲ್ಲಿ ಕೇವಲ 39.8ರಷ್ಟು ಜನ ಕೆಲಸದಲ್ಲಿ ತೊಡಗಿಕೊಂಡಿದ್ರು. 39.8ರಷ್ಟು ಅಂದ್ರೆ ಕೆಲಸ ಮಾಡದೇ ಇದ್ದು ಕೆಲಸಗಾರರ ಮೇಲೆ ಹೆಚ್ಚಿನ ಅವಲಂಬಿತ ಜನರ ಪ್ರಮಾಣವನ್ನು ನಾವು ಇದು ತೋರಿಸಿ. ಉದಾಹರಣೆ, ಮನೆಯಲ್ಲಿ ದುಡಿಯೋನೊಬ್ಬನೇ ಇರ್ತಾನೆ, ತಿನ್ನೋರು 6 ಜನ ಇರ್ತಾರೆ, ಅವ್ರ ಮೇಲೆ ಅವಲಂಬನೆ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಎಷ್ಟೇ ಸಾಮಾನುಗಳನ್ನು ತಂದಾಕಿದ್ರು ಕೂಡ, ಎಷ್ಟೇ ಹಣಕಾಸಿನ ಹೊಂದಾಣಿಕೆ ಮಾಡಿದರೂ ಕೂಡ ಅಲ್ಲಿ ದುಡಿಯುವ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಒಬ್ಬನಿಗೆ. ಇನ್ನು ಉಳಿದು 6 ಜನ ಮಾಡ್ತಾರೆ, ಬರೀ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡ್ತಾರೆ, ವಯಸ್ಸಾಗ್ತಾರೆ. ಮತ್ತೆ ಏರ್ತಕ್ಕಂಥ ಅತಿ ಜನಸಂಖ್ಯೆ. ಸೊ ಆಹಾರ ಧಾನ್ಯದ ಉತ್ಪಾದನೆ ಪ್ರಮಾಣ ನೋಡಿ, ಇವತ್ತು ಏನೇ ಹೆಚ್ಚಳವಾಗಿದ್ರೂ ಕೂಡ ದೇಶದಲ್ಲಿ ತಾಂಡವವಾಡ್ತಿರ್ತಕ್ಕಂಥ ಬಡತನ ಆಗಿರ್ಬೋದು, ಹಸಿವು ಆಗಿರ್ಬೋದು, ಅಪೌಷ್ಟಿಕತೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆಮೇಲೆ ಕಡಿಮೆ ತಲಾ ಆದಾಯ ಆಗಿರ್ಬೋದು,
ಮತ್ತು ಕೊಳಚೆ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಜನರ ಪ್ರಮಾಣಗಳಾಗಿರ್ಬೋದು, ಆ ಒಂದು ಇದಕ್ಕೆ ಹೋಲಿಸಿದರೆ ಭಾರತದ ಜನಸಂಖ್ಯೆಯ ಧಾರಣಾಶಕ್ತಿ ಮಿತಿಮೀರಿ ಬೆಳೆದಿದೆ ಅಂತೇಳಿ ನಾವು ಗುರುತಿಸಬಹುದಾಗಿದೆ. ಈ ಅತಿಯಾದ ಜನಸಂಖ್ಯೆಯಿಂದ ಏನಾಗಿದೆ ಅಂತಂದರೆ ಅನೇಕ ಇವತ್ತು ಸಮಾಜದಲ್ಲಿ ದುಷ್ಪರಿಣಾಮಗಳು ಬೀಳ್ತಾರೆ. ಏನು ಮಾಡ್ತಾರೆ? ನಿರುದ್ಯೋಗ, ಆಹಾರ ಸಮಸ್ಯೆ, ವಸತಿ ಸಮಸ್ಯೆ, ಕೊಳಚೆ ಪ್ರದೇಶಗಳ ಸೃಷ್ಟಿ, ಆರೋಗ್ಯ ಕ್ಷೇತ್ರದಲ್ಲಿ ಏರುಪೇರು, ಶೈಕ್ಷಣಿಕ ಸಮಸ್ಯೆ, ಮುಂದೆ ಮತ್ತೆ ನಾಗರಿಕ ಸೌಲಭ್ಯಗಳ ಕೊರತೆ, ಇವೆಲ್ಲವೂ ಕೂಡ ಈ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳಾಗ್ತವೆ. ಸೊ ಹೀಗೆ ಈ ಮಾನವ ಸಂಪನ್ಮೂಲವಾಗಿ ಜನರು ಇದ್ರೂ ಕೂಡ ಅದರಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಬಹುಮುಖ್ಯ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ. ಭಾರತ ಜನಸಂಖ್ಯೆ ಲಕ್ಷಣಗಳು ಬಂದಾಗ ಸುಮಾರು 9 ಲಕ್ಷಣಗಳು ಇರ್ತದೆ. ಇನ್ನು ಸಾಕ್ಷರತೆ ಬಂದಾಗ ಕೆಲವರು ಓದಕ್ಕೆ ಬರೆಯಕ್ಕೆ ಬರುತ್ತೆ, ಕೆಲವರು ಬರದೇ ಅಕ್ಷರಜ್ಞ ಸ್ನೇಹಿ ಮಾಡೋಕ್ಕೆ ನೋಡಿ ಇನ್ನೂ ಹೆಬ್ಬೆಟ್ಟು ಹೋಗ್ತದೆ. ನಾವು ಬ್ಯಾಂಕ್ಗಳಲ್ಲಿ ಹೋದಾಗ ನೋಡ್ತಾ ಇರ್ತೀವಿ, ಬೇಗ ಹೆಬ್ಬೆಟ್ಟು. ಅದಕ್ಕೆ ಇವತ್ತು ಆಧಾರ್ ಕಾರ್ಡ್ ಅಂತಕ್ಕಂಥ ಒಂದು ಏನು ಸರ್ಕಾರದ ಯೋಜನೆಯ ಒಂದು ಪ್ರತಿಫಲವಾಗಿ ಬಳಸತಕ್ಕಂತಹ ಒಂದು ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಇವತ್ತು ಸಹಿ ಮಾಡದೇ ಇರ್ತಕ್ಕಂಥ ಎಷ್ಟೋ ನಿರಕ್ಷರವಾಗ ಓದಲಿಕ್ಕೆ ಬರೆಯಕ್ಕೆ ಬರಲ್ಲ ಅಂಥರೂ ಇದ್ದಾರೆ. ಅವ್ರನ್ನೇ ಕಡಿಮೆ ಸಾಧ್ಯತೆ, ಸ್ವಲ್ಪ ಪ್ರಮಾಣದ ಶಿಕ್ಷಣ ತರಬೇತಿ, ಕಡಿಮೆ ಜೀವಿತ ಅವಧಿ, ಸರಾಸರಿ ಆಯುಷ್ಯನ ಪ್ರಮಾಣ ಇವತ್ತು ಕಡಿಮೆ ಆಗ್ತದೆ. ತಿನ್ನೋ ಆಹಾರ, ಬದುಕುವ ಪರಿಸರ, ಮಾನವನ ಯೋಚನಾ ಶಕ್ತಿ ಎಲ್ಲಿ ಬದಲಾವಣೆ, ಜೀವನ ಮಟ್ಟದಲ್ಲಿ ವ್ಯತ್ಯಾಸ, ಜೀವನ ಶೈಲಿಗಳಲ್ಲಿ ಬದಲಾವಣೆ, ಇವೆಲ್ಲವುಗಳು ಕೂಡ ಈ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಧಾರಣ ಶಕ್ತಿಯ ಮೇಲೆ ಮತ್ತು ತುಂಬ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದನ್ನು ತಿಳಿಯಬಹುದು. ಅರ್ಥ ಇದೆಲ್ಲ ಮಕ್ಕಳೇ? ಓಕೆ.